ಹಾಯ್ ಗೈಸ್, ವೆಲ್ಕಮ್ ಟು ಸಿನಿಮಾ ಫ್ಯಾಕ್ಟ್ಸ್. ಚಿತ್ರದ ಹೀರೋಯಿನ್ ಆಗಿರೋ ಕ್ಯಾರೋಲೈನ್ ಹೋಮ್ ನರ್ಸ್ ಆಗಿ ಕೆಲಸ ಮಾಡ್ತಾ ಇದ್ದಾಳೆ. ಹೀಗಿರುವಾಗ ಒಂದಿನ ಒಂದು ಐಸೋಲೇಟೆಡ್ ಪ್ಲೇಸ್ ನಲ್ಲಿ ಇರುವ ಮನೆಗೆ ಒಬ್ರು ಪೇಷಂಟ್ ನೋಡ್ಕೊಳ್ಳೋದಕ್ಕೆ ಹೋಗ್ತಾಳೆ. ಅಲ್ಲಿಗೆ ಹೋದ್ಮೇಲೆ ಅವಳಿಗೆ ಏನಾಯ್ತು ಅನ್ನೋ ಕಥೆಯನ್ನ ಕ್ಲೈಮ್ಯಾಕ್ಸ್ ನಲ್ಲಿ ಹಲವು ಶಾಕಿಂಗ್ ಟ್ವಿಸ್ಟ್ ಗಳೊಂದಿಗೆ ನಮ್ಗೆ ಹೇಳಿದ ಚಿತ್ರನೇ ದ ಸ್ಕೆಲಿಟನ್ ಕೀ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಚಿತ್ರದ ಹೀರೋಯಿನ್ ಕ್ಯಾರೋಲಿನ್ ನ ತೋರಿಸ್ತಾರೆ. ಒಂದು ನರ್ಸಿಂಗ್ ಹೋಮ್ ನಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ. ಈ ಕೆಲಸದಲ್ಲಿ ಕ್ಯಾರೋಲಿನ್ಗೆ ಇಂಟ್ರೆಸ್ಟ್ ಇರೋದಿಲ್ಲ. ಫ್ರೆಂಡ್ ಜೊತೆ ಇದ್ರ ಬಗ್ಗೆನೆ ಮಾತಾಡ್ತಾ ಇದ್ದಾಳೆ. ನಾನ್ ಬೇರೆ ಕಡೆ ಜಾಬ್ ಸರ್ಚ್ ಮಾಡ್ಬೇಕು ಅನ್ಕೊಂಡಿದ್ದೀನಿ ಅಂತ. ನಿನ್ಗೆ ವಯಸ್ಸಾದವ್ರನ್ನ ನೋಡ್ಕೊಳ್ಳೋದು ಅಂದ್ರೆ ತುಂಬಾ ಇಷ್ಟ ಅಲ್ವಾ, ಮತ್ತೆ ಯಾಕೆ ಜಾಬ್ ಬಿಡ್ತಾ ಇದ್ದೀಯಾ ಅಂತ ಕೇಳ್ತಾಳೆ. ಈ ನರ್ಸಿಂಗ್ ಹೋಮ್ ನಲ್ಲಿ ಇರೋ ಎಲ್ಲಾರು ಮಷಿನ್ಸ್ ತರ ಕೆಲಸ ಮಾಡ್ತಾ ಇದ್ದಾರೆ. ಯಾರಾದ್ರೂ ಪೇಷಂಟ್ಸ್ ಸತ್ರೆ ಅಳೋದಕ್ಕೂ ಯಾರು ಇಲ್ಲ. ಸೊ ನನ್ಗೆ ಈ ಕೆಲಸ ಇಷ್ಟ ಆಗ್ತಿಲ್ಲ ಅಂತ ಪೇಪರ್ ನಲ್ಲಿ ಒಂದು ಆಡ್ ನೋಡ್ದೆ. ಅಲ್ಲಿಗೆನೆ ಹೋಮ್ ನರ್ಸ್ ಆಗಿ ಹೋಗ್ತಾ ಇದ್ದೀನಿ ಅಂತ. ಸೊ ಈಗ ಕ್ಯಾರೋಲೈನ್ ಆ ಪೇಪರ್ ನಲ್ಲಿ ಮೆನ್ಷನ್ ಆಗಿದ್ದ ಅಡ್ರೆಸ್ಗೆ ಹೋಗ್ತಾಳೆ. ಅದೊಂದು ಹಳ್ಳಿ. ಕಾಡಿನ ಮಧ್ಯಭಾಗದಲ್ಲಿ ಒಂದೇ ಒಂದು ದೊಡ್ಡ ಮನೆ ಇದೆ. ಮನೆ ಒಳಗಡೆ ಹೋಗಿ ನೋಡಿದ್ರೆ ಒಬ್ರು ವಯಸ್ಸಾದ ಲೇಡಿ ಹಾಗೂ ಅವರ ಹಸ್ಬೆಂಡ್ ಇದ್ದಾರೆ. ಇವರಿಂದ ನಡೆಯೋಕೂ ಆಗಲ್ಲ, ಮಾತಾಡೋದಕ್ಕೂ ಆಗಲ್ಲ. ಅಷ್ಟ್ರಲ್ಲಿ ಈ ಎಸ್ಟೇಟ್ ನ ಲಾಯರ್ ಬರ್ತಾರೆ. ಅವರೇ ಪೇಪರ್ ನಲ್ಲಿ ಆಡ್ ಕೊಟ್ಟಿರೋದು. ಈ ವಯಸ್ಸಾದ ವ್ಯಕ್ತಿನ ನೋಡ್ಕೊಳ್ಳೋದಕ್ಕೆ ನೀವು ಬಂದಿದ್ದೀರಾ. ಇದಕ್ಕೆ ಯಾವುದೇ ಇಂಟರ್ವ್ಯೂ ಇರೋದಿಲ್ಲ. ನಿಮ್ಗೆ ಓಕೆ ಆದ್ರೆ ಕೆಲಸ ಈಗ್ಲೇ ಮಾಡ್ಬೋದು. ಆಗ ಈ ಲೇಡಿ ಹೇಳ್ತಾರೆ, ಇವಳನ್ನ ನೋಡಿದ್ರೆ ನಮ್ಗೆ ಸೆಟ್ ಆಗಲ್ಲ ಅನ್ಸುತ್ತೆ. ಯಾವ್ದಾದ್ರು ಬೇರೆ ಹುಡುಗಿ ಸಿಕ್ಲಿಲ್ವಾ ಅಂತ. ಇದನ್ನ ಕೇಳಿ ಅಪ್ಸೆಟ್ ಆಗಿದ್ದ ಕ್ಯಾರೋಲೈನ್ ಅವ್ರಿಗೆ ನನ್ನ ಕಂಡ್ರೆ ಇಷ್ಟ ಆಗ್ತಿಲ್ಲ. ಸೊ ಹೀಗಿರುವಾಗ ಇಲ್ಲಿ ಕೆಲಸ ಮಾಡಿದ್ರೆ ಸರಿಯಾಗಲ್ಲ, ನಾನು ಹೊರಡ್ತೀನಿ ಅಂತ ಹೇಳಿ ಕಾರ್ ಹತ್ರ ಬರ್ತಾಳೆ. ಆಗ ಲಾಯರ್ ಹೇಳ್ತಾರೆ, ಅವ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ, ಏಜ್ ಆಗಿದೆ ಅಲ್ವಾ, ನಾವೇ ಅಡ್ಜಸ್ಟ್ ಮಾಡ್ಕೋಬೇಕು. ಇದುವರೆಗೂ 5 ಜನರನ್ನ ಇಂಟರ್ವ್ಯೂ ಮಾಡಿದ್ದೆ. ಎಲ್ಲರಿಗೂ ಏನಾದ್ರೂ ಹೇಳಿ ಇಲ್ಲಿಂದ ಓಡಿಸೋದಕ್ಕೆ ಟ್ರೈ ಮಾಡ್ತಿದ್ರು. ರೀಸೆಂಟ್ಲಿ ಒಂದು ಹುಡುಗಿ ಬೇರೆ ನಾನಿಲ್ಲಿ ಕೆಲಸ ಮಾಡಲ್ಲ ಅಂತ ಹೇಳಿ ಇಲ್ಲಿಂದ ಹೋಗಿದ್ದಾಳೆ. ಸೊ ಈಗ ನೀನೇ ಕೆಲಸ ಮಾಡು ಅಂತ ಕ್ಯಾರೋಲಿನ್ ನ ಕನ್ವಿನ್ಸ್ ಮಾಡ್ತಾರೆ. ಕಟ್ ಮಾಡಿದ್ರೆ ಕ್ಯಾರೋಲೈನ್ ಅವಳ ರೂಮ್ ಗೆ ಹೋಗಿ ಥಿಂಗ್ಸ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಅದೇ ಮನೆಯಲ್ಲೇ ಕೆಲಸ ಮಾಡೋದಕ್ಕೆ ಬರ್ತಾ ಇದ್ದಾಳೆ. ಬರೋ ದಾರಿಯಲ್ಲಿ ಪೆಟ್ರೋಲ್ ಖಾಲಿ ಆಗಿದ್ರಿಂದ ಒಂದು ಪೆಟ್ರೋಲ್ ಬಂಕ್ ನಲ್ಲಿ ಗಾಡಿ ನಿಲ್ಸಿ ಫ್ಯೂಲ್ ಹಾಕ್ಸಿದ ನಂತರ ಪೇ ಮಾಡೋದಕ್ಕೆ ಹೋಗುವಾಗ ಇಟ್ಟಿಗೆ ಪುಡಿಯಿಂದ ಡೋರ್ ಹತ್ರ ಗೆರೆ ಹಾಕಿರೋದನ್ನ ನೋಡ್ತಾಳೆ. ಈ ಜಾಗ ನೋಡೋದಕ್ಕೆ ಮಾಟ ಮಂತ್ರ ಮಾಡೋ ಜಾಗದ ತರಾನೇ ಇದೆ. ಅಲ್ಲಿ ಒಬ್ರು ವಯಸ್ಸಾದ ಲೇಡಿ ಇದ್ದಾರೆ. ಅವ್ರ ಮಗನಿಗೆ ಪೆಟ್ರೋಲ್ ಬಿಲ್ ಪೇ ಮಾಡಿ ಅಲ್ಲಿಂದ ಹೊರಡ್ತಾಳೆ. ಮನೆಗ್ ಬಂದ ನಂತರ ಆ ವಯಸ್ಸಾದ ವ್ಯಕ್ತಿನ ನೋಡೋದಕ್ಕೆ ಹೋದಾಗ ಅವರು ಇವಳ ಕೈನ ಹಿಡ್ಕೋತಾರೆ. ಕೈ ನೋವಾಗ್ತಿದೆ, ಬಿಡಿ ಅಂತ ಕಿರ್ಚಾಡ್ತಾ ಇದ್ದಾಳೆ. ಅಷ್ಟರಲ್ಲಿ ಅವ್ರ ವೈಫ್ ಬರ್ತಾರೆ. ಅಂದ ಹಾಗೆ ಈ ಲೇಡಿ ಹೆಸರು ಡೆವರಲ್. ಏನು ಹೆದ್ರಬೇಡ, ಅವರು ಸಮ್ಟೈಮ್ಸ್ ಹೀಗೇನೆ ಬಿಹೇವ್ ಮಾಡ್ತಾರೆ ಅಂತ. ಈ ಮನೆ ಹಿಸ್ಟ್ರಿ ಬಗ್ಗೆ ಕೇಳ್ತಾಳೆ. ಈ ಫೋಟೋನಲ್ಲಿ ಇದ್ದಾರೆ ಅಲ್ವಾ, ಆ ಇಬ್ರು ಮಕ್ಕಳಿಗೆನೆ ಈ ಮನೆ ಸೇರಿದ್ದು. ಅವರಿಗೆ ವಯಸ್ಸಾದಾಗ ಇವರಿಗೆ ಮಾರಿದ್ದಾರೆ. ಈಗ ನಾನೇ ಈ ಮನೆ ಓನರ್ ಅಂತ ಹೇಳ್ತಾರೆ. ಅಲ್ಲಿ ಇನ್ನೊಂದು ಫೋಟೋ ಇರೋದನ್ನ ನೋಡ್ತಾಳೆ. ಅದ್ರಲ್ಲಿ ಈ ಮನೆಯಲ್ಲಿ ಮೇಡ್ ಆಗಿದ್ದ ಇಬ್ರು ಇದ್ದಾರೆ. ಅವ್ರ ಹೆಸರು ಸಿಸೈಲ್ ಅಂಡ್ ಜಸ್ಟಿಫೈ ಅಂತ. ಈ ಇಬ್ರು ಮಕ್ಕಳನ್ನ ನೋಡ್ಕೊಂಡು ಮೇಡ್ ಆಗಿ ಇದ್ರಂತೆ. ಈ ಮನೆಯಲ್ಲಿ ನೀನು ಯಾವ ರೂಮ್ಗೆ ಬೇಕಾದ್ರೂ ಹೋಗ್ಬೋದು, ಆದ್ರೆ ಮಹಡಿ ಮೇಲೆ ಇರುವ ಒಂದೆರಡು ರೂಮ್ಗೆ ಹೋಗ್ಬೇಡ. ಅಲ್ಲಿ ಹಳೆ ಓನರ್ ನ ಅವಶ್ಯಕತೆ ಇಲ್ದೇ ಇರೋ ವಸ್ತುಗಳನ್ನ ಸ್ಟೋರ್ ಮಾಡಿ ಇಟ್ಟಿದ್ದೀವಿ ಅಂತ ಒಂದು ಕೀ ಕೊಡ್ತಾರೆ. ಆಕ್ಚುಲಿ ಈ ಕೀ ಹೆಸರು ಸ್ಕೆಲಿಟನ್ ಕೀ. ಈ ಒಂದು ಕೀ ಇಂದ ಮನೇಲಿ ಇರುವ ಎಲ್ಲಾ ರೂಮ್ ಡೋರ್ ನ ಓಪನ್ ಮಾಡಬಹುದು. ಇದೇ ತರದ ಒಂದು ಕೀ ನನ್ನ ಹತ್ರ ಕೂಡ ಇದೆ, ಇನ್ನೊಂದು ನೀನ್ ಇಟ್ಕೋ ಅಂತ. ಈ ಮನೇಲಿ ಮಿರರ್ಸ್ ಇರೋದಿಲ್ಲ. ಯಾಕೆ ಅಂತ ಕ್ಯಾರೋಲಿನ್ ಕೇಳ್ತಾಳೆ. ನಮ್ಗೆ ಹಳೆ ಪದ್ಧತಿ ಮೇಲೆ ನಂಬಿಕೆ ಇದೆ. ಅದು ಅಲ್ಲದೆ ನಮ್ಮಿಬ್ಬರಿಗೆ ತುಂಬಾ ವಯಸ್ಸಾಗಿದೆ, ಚರ್ಮ ಎಲ್ಲ ಸುಕ್ಕುಗಟ್ಟಿದೆ. ಹೀಗಿರುವಾಗ ನಮ್ಗೆ ಯಾಕೆ ಮಿರರ್ಸ್, ಅದಕ್ಕೆ ಎಲ್ಲಾ ಮಿರರ್ಸ್ ನ ಕವರ್ ಮಾಡಿ ಇಟ್ಟಿದ್ದೀವಿ ಅಂತ. ಕಟ್ ಮಾಡಿದ್ರೆ ಕ್ಯಾರೋಲೈನ್ ಆ ವಯಸ್ಸಾದ ವ್ಯಕ್ತಿಗೆ ಸ್ನಾನ ಮಾಡಿಸ್ತಾ ಇದ್ದಾಳೆ. ಡ್ರೆಸ್ ಚೇಂಜ್ ಮಾಡಿ ಲಿಫ್ಟ್ ನಲ್ಲೇ ಕೆಳಗಡೆ ಕರ್ಕೊಂಡು ಬರ್ತಾಳೆ. ಮಹಡಿ ಮೇಲೆ ಹೂವಿನ ಬೀಜ ಇದೆ, ಅದನ್ನ ತಗೊಂಡು ಬಾ ಅಂತ ಡೆವರಲ್ ಹೇಳ್ತಾರೆ. ಕ್ಯಾರೋಲೈನ್ ಮಹಡಿಗೆ ಹೋಗ್ತಾಳೆ. ಅಲ್ಲಿ ಒಂದು ಡೋರ್ ಓಪನ್ ಆಗಿ ಕ್ಲೋಸ್ ಆಗೋ ತರ ಶಬ್ದ ಕೇಳ್ತಿದೆ. ಹತ್ರ ಹೋದಾಗ ಯಾರೋ ಒಳಗಿಂದ ಡೋರ್ ನಾಕ್ ಮಾಡ್ತಿರೋ ಶಬ್ದ ಕೇಳಿಸುತ್ತೆ. ಆ ಡೋರ್ ನ ಇವಳ ಕೈಯಲ್ಲಿದ್ದ ಕೀ ಇಂದ ಓಪನ್ ಮಾಡೋದಕ್ಕೆ ಟ್ರೈ ಮಾಡ್ತಾಳೆ. ಆದ್ರೆ ಕೀ ಲಾಕ್ ಹೋಲ್ ಒಳಗಡೆ ಏನೋ ಸಿಕ್ಕಾಕೊಂಡಿದೆ ಅನ್ಸುತ್ತೆ. ಅದಕ್ಕೆ ಕೀ ಲಾಕ್ ಒಳಗಡೆ ಹೋಗ್ತಾನೆ ಇಲ್ಲ. ಕ್ಯಾರೋಲೈನ್ ಗೆ ಸಮಥಿಂಗ್ ಇಸ್ ರಾಂಗ್ ಅಂತ ಅನ್ಸೋದಕ್ಕೆ ಶುರುವಾಗುತ್ತೆ. ಡೆವರಲ್ ಗೆ ಹೇಳ್ತಾಳೆ, ನೀವು ಕೊಟ್ಟಿರೋ ಕೀ ಇಂದ ಎಲ್ಲಾ ರೂಮ್ ಡೋರ್ ಓಪನ್ ಮಾಡಬಹುದು ಅಂತ ಹೇಳಿದ್ರಿ ಅಲ್ವಾ, ಆದ್ರೆ ನೀವು ಹಳೆ ವಸ್ತುಗಳನ್ನ ಹಾಕಿರೋ ರೂಮ್ ಡೋರ್ ಓಪನ್ ಮಾಡೋದಕ್ಕೆ ಆಗ್ತಿಲ್ಲ ಅಂತ. ಹೌದು, ಅದನ್ನ ಮಾತ್ರ ಓಪನ್ ಮಾಡೋದಕ್ಕೆ ಆಗಲ್ಲ ಅಂತ ಹೇಳ್ತಾರೆ. ಯಾಕೆ ಅಂತ ಕೇಳಿದಾಗ ಗೊತ್ತಿಲ್ಲ, ಹಳೆ ಡೋರ್ ಆಗಿರೋದ್ರಿಂದ ಸ್ಟ್ರಕ್ ಆಗಿರ್ಬೋದು ಅಂತ. ಕಟ್ ಮಾಡಿದ್ರೆ ರಾತ್ರಿ ನಿದ್ದೆ ಮಾಡ್ತಾ ಇರುವಾಗ ಏನೋ ಶಬ್ದ ಕೇಳಿಸುತ್ತೆ. ಆ ವಯಸ್ಸಾದ ವ್ಯಕ್ತಿಯ ರೂಮ್ ಗೆ ಹೋಗಿ ನೋಡಿದ್ರೆ ಅಲ್ಲಿ ಅವರು ಕಾಣಿಸ್ತಾ ಇಲ್ಲ. ಅವರಿಂದ ನಡೆಯೋದಕ್ಕೆ ಆಗಲ್ಲ. ಹೀಗಿರುವಾಗ ಎಲ್ಲಿಗೆ ಹೋಗಿರ್ಬೋದು ಅಂತ ವಿಂಡೋ ಹತ್ರ ಹೋಗಿ ನೋಡಿದಾಗ ಆ ವ್ಯಕ್ತಿ ತೆವಳ್ಕೊಂಡು ಹೋಗ್ತಾ ಇದ್ದಾರೆ. ಹೀಗೆ ಹೋಗ್ತಾ ಕೆಳಗಡೆ ಬಿದ್ದೋಗ್ತಾರೆ. ನೆಲದಲ್ಲಿ ತುಂಬಾ ಕೆಸರು ತುಂಬಿದ್ರಿಂದ ಇವರಿಗೆ ಜಾಸ್ತಿ ಇಂಜುರಿ ಆಗಿರೋದಿಲ್ಲ.
ಕ್ಯಾರೋಲಿನ್ ಬೇಗ ಓಡ್ ಬಂದು ಅವ್ರಿಗೆ ಹೆಲ್ಪ್ ಮಾಡ್ತಾಳೆ. ಆಗ ಆ ವ್ಯಕ್ತಿ ನನ್ನ ಬಿಟ್ಬಿಡು ಅನ್ನೋ ತರ ತಳ್ತಾ ಇದ್ದಾರೆ. ಏನ್ ಹೇಳೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ. ವೀಲ್ ಚೇರ್ ತಗೋಬಾ ಅಂತ ಡೆವರಲ್ ಹೇಳ್ತಾರೆ. ವೀಲ್ ಚೇರ್ ತರೋದಕ್ಕೆ ಹೋದಾಗ ಅಲ್ಲಿ ಒಂದು ಬಟ್ಟೆ ಮೇಲೆ ಹೆಲ್ಪ್ ಮೀ ಅಂತ ಬರ್ದಿದೆ. ಅದನ್ನ ಆ ವಯಸ್ಸಾದ ವ್ಯಕ್ತಿನೇ ಬರ್ದಿರೋದು. ಆ ಬಟ್ಟೆನ ಒಂದು ಕಡೆ ಹೈಡ್ ಮಾಡಿ ವೀಲ್ ಚೇರ್ ತಗೊಂಡು ಬರ್ತಾಳೆ. ಮತ್ತೆ ಅವ್ರನ್ನ ಅವ್ರ ರೂಮ್ ಒಳಗಡೆ ಹಾಕಿ ಲಾಕ್ ಮಾಡ್ತಾರೆ. ನೆಕ್ಸ್ಟ್ ಡೇ ಲಾಯರ್ ಬರ್ತಾರೆ. ಅವ್ರ ಹತ್ರ ಈ ಮನೇಲಿ ಏನೋ ಮಿಸ್ಟ್ರಿ ಇದೆ. ಅಷ್ಟೇ ಅಲ್ಲದೆ ಆ ವಯಸ್ಸಾದ ವ್ಯಕ್ತಿ ನನ್ಗೆ ಏನೋ ಹೇಳೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ನನ್ಗೆ ಡೆವರಲ್ ಮೇಲೆನೆ ಡೌಟ್ ಇದೆ. ಅವರೇ ಇವರಿಗೆ ಈ ರೀತಿ ಕೈಕಾಲು ಬರ್ದೇ ಇರೋ ಹಾಗೆ ಮಾಡಿರ್ಬೋದು ಅಂತ. ಇದೆಲ್ಲ ನಿನ್ನ ಇಮ್ಯಾಜಿನೇಷನ್ ಅಷ್ಟೇ ಅಂತ ಹೇಳ್ತಾರೆ. ನಿನ್ನೆ ರಾತ್ರಿ ಹೆಲ್ಪ್ ಅಂತ ಬರ್ದಿದ್ದ ಬಟ್ಟೆ ಸಿಕ್ಕಿರುತ್ತೆ ಅಲ್ವಾ, ಅದನ್ನ ಇವ್ರಿಗೆ ತೋರ್ಸೋದಕ್ಕೆ ಸರ್ಚ್ ಮಾಡ್ತಾ ಇದ್ದಾಳೆ. ಆದ್ರೆ ಆ ಬಟ್ಟೆ ಮಿಸ್ಸಿಂಗ್. ಇವರಿಬ್ರು ಮಾತಾಡ್ತಾ ಇರುವಾಗ ಡೆವರಲ್ ಅಲ್ಲಿಗೆ ಬಂದು ನನ್ಗೆ ಸ್ವಲ್ಪ ಹೆಲ್ಪ್ ಮಾಡು ಅಂತ ಕ್ಯಾರೋಲಿನ್ಗೆ ಕೇಳ್ತಾರೆ. ಕಟ್ ಮಾಡಿದ್ರೆ ಕ್ಯಾರೋಲಿನ್ ಮತ್ತೆ ವೇಸ್ಟೇಜ್ ತುಂಬಿದ್ದ ಮಹಡಿಗೆ ಹೋಗ್ತಾಳೆ. ಅಲ್ಲೊಂದು ಡೋರ್ ಓಪನ್ ಮಾಡೋದಕ್ಕೆ ಆಗ್ತಿರ್ಲಿಲ್ಲ ಅಲ್ವಾ, ಅದೇ ಡೋರ್ ನ ಮತ್ತೆ ಓಪನ್ ಮಾಡೋದಕ್ಕೆ ಟ್ರೈ ಮಾಡ್ತಾಳೆ. ಕೀ ಹೋಲ್ ನಲ್ಲಿ ಬೇರೆ ಕೀಯಿಂದ ತುಂಡಾಗಿದ್ದ ಪೀಸ್ ಸಿಕ್ಕಾಕೊಂಡಿರುತ್ತೆ. ಸೊ ಅದಕ್ಕೇನೆ ಡೋರ್ ಓಪನ್ ಆಗ್ತಾ ಇರ್ಲಿಲ್ಲ. ಈಗ ಇವಳ ಹತ್ರ ಇದ್ದ ಕೀ ಇಂದ ಆ ಡೋರ್ ಓಪನ್ ಮಾಡ್ತಾಳೆ. ಒಳಗಡೆ ಹೋಗಿ ನೋಡಿದ್ರೆ ಮಾಟ ಮಂತ್ರಕ್ಕೆ ಸಂಬಂಧಿಸಿದ ವಸ್ತುಗಳು ಇದೆ. ಹಳೆ ಟೇಪ್ ರೆಕಾರ್ಡರ್ಸ್, ಗಿಡಮೂಲಿಕೆ, ಹೀಗೆ ತುಂಬಾ ವಸ್ತು ಇದೆ. ಇಲ್ಲಿ ಹಾವಿನ ಸಿಂಬಲ್ ಇರೋ ರಿಂಗ್ ಕೂಡ ಇರೋದನ್ನ ನೋಡ್ತಾಳೆ. ಅಂಡ್ ಬಾಯಿ ಹಾಗೂ ಕಣ್ಣಿನ ಭಾಗಕ್ಕೆ ಸ್ಟಿಚಸ್ ಹಾಕಿರೋ ಸ್ಥಿತಿಯಲ್ಲಿ ಇರುವ ಒಂದು ಗೊಂಬೆ ಇದೆ. 1920ರಲ್ಲಿ ರೆಕಾರ್ಡ್ ಮಾಡಿದ್ದ ರೆಕಾರ್ಡಿಂಗ್ಸ್ ಕೂಡ ಇದೆ. ಈ ಚಿಕ್ಕ ಹುಡುಗರ್ನ ನೋಡ್ಕೊಳ್ಳೋದಕ್ಕೆ ಇಬ್ರು ಮೇಡ್ ಇದ್ರು ಅಲ್ವಾ, ಅಂದ್ರೆ ಸಿಜೈಲ್ ಅಂಡ್ ಜಸ್ಟಿಫೈ. ಅವ್ರಿಬ್ರಲ್ಲಿ ಒಬ್ರು ವಾಯ್ಸ್ ರೆಕಾರ್ಡ್ ಆಗಿರೋದು ಇದ್ರಲ್ಲಿ ಇದೆಯಂತೆ. ಅದ್ರ ಬಗ್ಗೆ ಡೀಟೇಲ್ಸ್ ಕೂಡ ಬರ್ದಿದ್ದಾರೆ. ಅಷ್ಟರಲ್ಲಿ ಡೆವರಲ್ ಕರಿತಾ ಇರೋ ಶಬ್ದ ಕೇಳಿ ಆ ರೂಮ್ ಇಂದ ಹೊರಗಡೆ ಬರ್ತಾಳೆ. ಆ ರೆಕಾರ್ಡಿಂಗ್ಸ್ ನ ಪ್ಲೇ ಮಾಡಿ ನೋಡ್ತಾಳೆ. ಅದ್ರಲ್ಲಿ ಆ ಮೇಡ್ ಏನೋ ಮಂತ್ರ ಹೇಳ್ತಿರೋ ಹಾಗೆ ಕೇಳಿಸ್ತಾ ಇದೆ. ಕಟ್ ಮಾಡಿದ್ರೆ ಕ್ಯಾರೋಲೈನ್ ಸಿಟಿಗೆ ಬರ್ತಾಳೆ. ಫ್ರೆಂಡ್ ಜೊತೆ ಪಬ್ ನಲ್ಲಿ ಮಾತಾಡ್ತಾ ಇದ್ದಾಳೆ. ಈ ಮಾಟ ಮಂತ್ರ ಗೊತ್ತಿರೋ ಯಾರಾದ್ರೂ ನಿನ್ಗೆ ಪರಿಚಯ ಇದ್ದಾರಾ? ಯಾಕಂದ್ರೆ ನಾನು ನೋಡ್ಕೊಳ್ತಿರೋ ಪೇಷಂಟ್ ಗೆ ಈ ಮಾಟ ಮಂತ್ರದ ಮೇಲೆ ನಂಬಿಕೆ ಇದೆ, ಆದ್ರೆ ನನ್ಗೆ ಇದ್ರ ಮೇಲೆ ನಂಬಿಕೆ ಇಲ್ಲ. ಅವ್ರಿಗೆ ನಂಬಿಕೆ ಇರೋದ್ರಿಂದ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಿರೋ ವಿಷಯ ಮಾಡಿದ್ರೆ ಅವ್ರಿಗೆ ಗುಣ ಆಗ್ಬೋದು ಅಂತ. ಆಗ ಫ್ರೆಂಡ್ ಒಂದು ಅಡ್ರೆಸ್ ಕೊಡ್ತಾಳೆ. ಆ ಅಡ್ರೆಸ್ ನ ಕಲೆಕ್ಟ್ ಮಾಡ್ಕೊಂಡು ಇನ್ನೊಂದ್ ದಿನ ಮೀಟ್ ಆಗೋಣ ಅಂತ ಈಗ ಆ ಮನೆಗೆ ಬರ್ತಾಳೆ. ಆ ವೇಸ್ಟೇಜ್ ರೂಮ್ ನಲ್ಲಿ ಇದ್ದ ಚಿಕ್ಕ ಮಿರರ್ ತೆಗೆದು ಇಟ್ಕೊಳ್ತಾಳೆ ಪರ್ಸನಲ್ ಯೂಸ್ಗೆ ಅಂತ. ಅದನ್ನ ಕಂಡು ಹಿಡಿದು ಡೆವರಲ್ ಮತ್ತೆ ಅದನ್ನ ಅದೇ ರೂಮ್ ನಲ್ಲೇ ಇಡ್ತಾರೆ. ನಾನು ನಿನ್ಗೆ ಅವತ್ತೇ ಹೇಳ್ದೆ ಅಲ್ವಾ ಈ ಮನೆಯಲ್ಲಿ ಮಿರರ್ಸ್ ಯೂಸ್ ಮಾಡಬಾರ್ದು ಅಂತ. ಈ ಮನೆಯಲ್ಲಿ ಏನೋ ಮಿಸ್ಟ್ರಿ ಇದೆ. ನೀವು ಹೋಗ್ಬಾರ್ದು ಅಂತ ಹೇಳಿದ್ದ ರೂಮ್ ಒಳಗಡೆ ನಾನು ಹೋಗಿದ್ದೆ. ಅಲ್ಲಿ ಮಾಟ ಮಂತ್ರಕ್ಕೆ ಸಂಬಂಧಿಸಿದ ತುಂಬಾ ವಸ್ತುಗಳಿದೆ. ಇದ್ರ ಬಗ್ಗೆ ನನ್ಗೆ ಹೇಳಿ, ಇಲ್ಲ ಅಂದ್ರೆ ನಾನು ಕೆಲಸ ಬಿಟ್ಟು ಹೋಗ್ತೀನಿ ಅಂತ. ಸೊ ಈಗ ಡೆವರಲ್ ಈ ಮನೆ ಬಗ್ಗೆ ಇರುವ ಹಿಸ್ಟ್ರಿ ಹೇಳ್ತಾರೆ. ಇದು ನಡೆದಿರೋದು 90 ವರ್ಷಗಳ ಹಿಂದೆ. ಆ ಫೋಟೋನಲ್ಲಿ ಇದ್ದ ಇಬ್ರು ಚಿಕ್ಕ ಮಕ್ಕಳು ಅವ್ರನ್ನ ನೋಡ್ಕೊಳ್ಳೋದಕ್ಕೆ ಇಬ್ರು ಮೇಡ್ಸ್ ಇದ್ರು ಅಲ್ವಾ, ಸಿಜೈಲ್ ಅಂಡ್ ಜಸ್ಟಿಫೈ ಅಂತ. ಅವರಿಗೆ ಈ ಮಾಟ ಮಂತ್ರದ ಮೇಲೆ ನಂಬಿಕೆ ಇದೆ. ಆಕ್ಚುಲಿ ಆ ರೂಮ್ ನಲ್ಲಿ ಇವರೇ ಇದ್ರು. ಅವರು ಬಳಕೆ ಮಾಡ್ತಿದ್ದ ವಸ್ತುಗಳೇ ಅಲ್ಲಿದೆ. ಒಂದಿನ ಫಂಕ್ಷನ್ ನಡೆದಿದೆ. ಫಂಕ್ಷನ್ಗೆ ತುಂಬಾ ಜನ ಬಂದಿದ್ದಾರೆ. ಎಲ್ಲರೂ ಪಾರ್ಟಿ ಮಾಡ್ತಾ ಇರುವಾಗ ಆ ಮನೆಯಲ್ಲಿ ಇದ್ದ ಇಬ್ರು ಮಕ್ಕಳು ಕಾಣೆ ಆಗ್ಬಿಡ್ತಾರೆ. ಅವ್ರನ್ನ ಸರ್ಚ್ ಮಾಡೋದಕ್ಕೆ ಇವರೆಲ್ಲ ಒಂದು ಗೇಮ್ ಆಡ್ತಾರೆ. ಯಾರು ಫಸ್ಟ್ ಆ ಮಕ್ಕಳನ್ನ ಕಂಡು ಹಿಡಿತಾರೋ ಅವ್ರಿಗೆ ಪ್ರೈಸ್ ಇರುತ್ತೆ ಅಂತ. ಎಲ್ಲರೂ ಆ ಮಕ್ಕಳಿಗೋಸ್ಕರ ಸರ್ಚ್ ಮಾಡ್ತಾ ಇದ್ದಾರೆ. ಹೀಗೆ ಪ್ರತಿಯೊಂದು ರೂಮ್ ಗಳನ್ನ ಸರ್ಚ್ ಮಾಡ್ತಾ ಸಿಜೈಲ್ ಹಾಗೂ ಜಸ್ಟಿಫೈ ಇದ್ದ ರೂಮ್ ಒಳಗಡೆ ಬಂದು ನೋಡಿದ್ರೆ ಆ ಇಬ್ರು ಮಕ್ಕಳು ಕೂತ್ಕೊಂಡಿದ್ದಾರೆ. ಏನೋ ಮಾಟ ಮಂತ್ರ ಮಾಡಿದ್ದಾರೆ ಅನ್ಸುತ್ತೆ. ಸೊ ಈ ಮೇಡ್ಸ್ ನ ನೋಡಿ ಇವ್ರಿಗೆಲ್ಲ ಡೌಟ್ ಬರುತ್ತೆ. ಏನು ಚಿಕ್ಕ ಮಕ್ಕಳನ್ನ ಇಟ್ಕೊಂಡು ಅವ್ರ ಮೇಲೆ ಮಾಟ ಮಂತ್ರ ಪ್ರಯೋಗ ಮಾಡ್ತಾ ಇದ್ದೀರಾ ಅಂತ ಹೇಳಿ ಅವ್ರಿಗೆ ಸರಿಯಾಗಿ ಹೊಡೆದು ಆ ಇಬ್ರು ಮೇಡ್ಸ್ ನ ಹ್ಯಾಂಗ್ ಮಾಡಿ ಅವ್ರು ಜೀವ ಉಳಿಸ್ಕೊಳ್ಳೋದಕ್ಕೆ ಪರದಾಡ್ತಾ ಇರುವಾಗ ಇವ್ರಗಳ ಹತ್ರ ಇದ್ದ ಡ್ರಿಂಕ್ಸ್ ನ ಅವ್ರ ಮೇಲೆ ಸುರಿದು ಬೆಂಕಿ ಹಚ್ಚಿದ್ದಾರೆ. ಇದಾದ್ಮೇಲೆ ಆ ರೂಮ್ ಒಳಗಡೆ ಯಾರು ಹೋಗೋದಿಲ್ಲ. ಅದಕ್ಕೆ ಆ ರೂಮ್ ಲಾಕ್ ಆಗಿದೆ ಅಂತ. ಹೀಗೆ ನಡೆದ ಎಲ್ಲ ವಿಷಯ ಹೇಳ್ತಾರೆ. ಆ ಇಬ್ರು ಮಕ್ಕಳು ಈಗ ದೊಡ್ಡವರಾಗಿದ್ದಾರೆ. ಅವರಿಂದಾನೇ ಈ ಮನೆ ತಗೊಂಡಿರೋದಾಗಿ ಡೆವರಲ್ ಹೇಳ್ತಾರೆ. ಕಟ್ ಮಾಡಿದ್ರೆ ಕ್ಯಾರೋಲೈನ್ ಆ ಮಾಟ ಮಂತ್ರ ಗೊತ್ತಿರೋರ್ ಬಗ್ಗೆ ಫ್ರೆಂಡ್ ಇಂದ ಅಡ್ರೆಸ್ ತಗೊಂಡಿದ್ಲು ಅಲ್ವಾ, ಅದೇ ಅಡ್ರೆಸ್ಗೆ ಹೋಗ್ತಾಳೆ. ಅವ್ರ ಹತ್ರ ಡೆವರಲ್ ಹೇಳಿದ್ದ ಆ ಮನೇಲಿ ನಡೆದಿರೋ ಘಟನೆ ಬಗ್ಗೆ ಹೇಳ್ತಾಳೆ. ಹೌದು, ಅದೆಲ್ಲ ನಿಜ. ಇದೆಲ್ಲ ನಿಜ ಅಂತ ಯಾರು ನಂಬಿಕೆ ಇಡ್ತಾರೋ ಅವ್ರ ಮೇಲೆ ಮಾತ್ರ ಈ ಮಾಟ ಮಂತ್ರ ಕೆಲಸ ಮಾಡುತ್ತೆ. ನಿನ್ನ ನೋಡಿದ್ರೆ ನಿನ್ಗೆ ಇದ್ರ ಮೇಲೆ ನಂಬಿಕೆ ಇರೋ ಹಾಗೆ ಕಾಣಿಸ್ತಾ ಇಲ್ಲ ಅಂತ. ಹೌದು, ನನ್ಗೆ ನಂಬಿಕೆ ಇಲ್ಲ. ಆದ್ರೆ ನಾನು ಯಾರ ಮೇಲೆ ಈ ಮಾಟ ಮಂತ್ರ ಪ್ರಯೋಗ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನೋ ಅವ್ರಿಗೆ ಇದ್ರ ಮೇಲೆ ನಂಬಿಕೆ ಇದೆ. ಸೊ ನೀವು ನನಗೆ ಮಾಟ ಮಂತ್ರ ಹೇಳ್ಕೊಡಿ, ನಾನು ಅವ್ರ ಮೇಲೆ ಪ್ರಯೋಗ ಮಾಡ್ತೀನಿ. ಇದರಿಂದ ಆ ವ್ಯಕ್ತಿ ಸರಿ ಹೋದ್ರೆ ನನ್ಗೆ ಖುಷಿ ಆಗುತ್ತೆ ಅಂತ. ಸೊ ಅವರು ಕೂಡ ಮಾಟ ಮಂತ್ರಕ್ಕೆ ಬಳಕೆ ಮಾಡುವ ಥಿಂಗ್ಸ್ ಗಳನ್ನ ಕೊಡ್ತಾರೆ. ಅದನ್ನೆಲ್ಲ ತಗೊಂಡು ಮನೆಗೆ ಬರ್ತಾಳೆ.
ಆ ವಯಸ್ಸಾದ ವ್ಯಕ್ತಿಗೆ ಹೇಳ್ತಾಳೆ, ನಿಮ್ಗೋಸ್ಕರನೇ ಮಾಟ ಮಂತ್ರಗಳನ್ನ ಕಲ್ತು ವಸ್ತುಗಳನ್ನ ತಗೊಂಡ್ ಬಂದಿದ್ದೀನಿ. ಒಂದು ವೇಳೆ ಇದು ವರ್ಕ್ ಆಗಿ ನೀವು ಸರಿ ಹೋದ್ರೆ ಅಷ್ಟೇ ಸಾಕು. ಕ್ಯಾಂಡಲ್ ಗಳನ್ನ ಹಚ್ಚಿ ಮಂತ್ರ ಹೇಳೋದಕ್ಕೆ ಶುರು ಮಾಡ್ತಾಳೆ. ಸ್ವಲ್ಪ ಹೊತ್ತಲ್ಲೇ ಇವಳು ಎಕ್ಸ್ಪೆಕ್ಟ್ ಮಾಡ್ದಂಗೆ ಅವ್ರ ಕೈಗಳು ನಿಧಾನವಾಗಿ ಸರಿ ಆಗ್ತಿವೆ. ನಿಧಾನವಾಗಿ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಯಾರನ್ನ ನೋಡಿ ಹೆದರ್ತಾ ಇದ್ದೀರಾ ಅಂತ ಕೇಳ್ತಾಳೆ. ಡೆವರಲ್ ನ ನೋಡಿನೇ ಹೆದರ್ತಾ ಇದ್ದೀನಿ ಅಂತ ಹೇಳಿ ನನ್ನ ಕಾಪಾಡು ಅಂತ ಹೇಳ್ತಾ ಇದ್ದಾರೆ. ಸರಿ, ನಾನು ನಿಮ್ನ ಸೇವ್ ಮಾಡಿ ಹೊರಗಡೆ ಕರ್ಕೊಂಡು ಹೋಗ್ತೀನಿ, ಸ್ವಲ್ಪ ಟೈಮ್ ಕೊಡಿ ಅಂತ. ಕಟ್ ಮಾಡಿದ್ರೆ ನೆಕ್ಸ್ಟ್ ಡೇ ಆ ಲಾಯರ್ ಹತ್ರ ನಡೆದ ವಿಷಯ ಹೇಳ್ತಾಳೆ. ನನ್ಗೆ ಡೆವರಲ್ ಮೇಲೆನೆ ಡೌಟ್ ಇದೆ. ಈ ವಯಸ್ಸಾದವರಿಗೆ ಟಾರ್ಚರ್ ಮಾಡಿದ್ರೆ ಅಂತವ್ರಿಗೆ ಶಿಕ್ಷೆ ಕೊಡೋದಕ್ಕೆ ಅಂತ ಒಂದು ಡಿಪಾರ್ಟ್ಮೆಂಟ್ ಇದೆ. ಅಲ್ಲಿ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ ಅಂತ. ಇವತ್ತು ಸಾಟರ್ಡೆ, ನಾಳೆ ಸಂಡೇ, ಆಫೀಸ್ ಕ್ಲೋಸ್ ಆಗಿರುತ್ತೆ. ಮಂಡೇ ಖಂಡಿತ ಕಂಪ್ಲೇಂಟ್ ಕೊಡ್ತೀನಿ ಅಂತ ಲಾಯರ್ ಹೇಳ್ತಾರೆ. ಅದೇ ಮನೆಗೆ ಇದಕ್ಕೂ ಮುಂಚೆ ಒಬ್ಳು ಲೇಡಿ ಕೆಲ್ಸಕ್ಕೆ ಬಂದಿದ್ದಾಳೆ. ಅವಳು ಯಾಕೆ ಕೆಲ್ಸ ಬಿಟ್ಟು ಹೋದ್ಲು ಅಂತ ತಿಳ್ಕೊಳ್ಳೋದಕ್ಕೆ ಅವಳ ಹತ್ರ ಹೋಗಿ ವಿಚಾರಿಸಿದಾಗ ಆ ವ್ಯಕ್ತಿಯ ಕೈಕಾಲುಗಳು ಪ್ಯಾರಲೈಸ್ ಆಗೋದಕ್ಕೆ ಕಾರಣ ಬೇರೆ ಯಾರು ಅಲ್ಲ, ಅದು ಅವರ ವೈಫ್ ಡೆವರಲ್. ನನ್ಗೆ ಈ ಮಾಟ ಮಂತ್ರದ ಮೇಲೆ ನಂಬಿಕೆ ಇದೆ, ಯಾಕಂದ್ರೆ ನಮ್ ತಾಯಿ ಇದನ್ನ ನಂಬ್ತಾ ಇದ್ರು. ಅವ್ರ ಹತ್ರ ಇದ್ರ ಬಗ್ಗೆ ಕೇಳಿದಾಗ ಆ ಡೆವರಲ್ ಇದ್ದಾರೆ ಅಲ್ವಾ, ಅವರೇ ಏನೋ ಮಾಟ ಮಂತ್ರ ಮಾಡಿ ಆ ವ್ಯಕ್ತಿ ಆಯಸ್ಸನ್ನ ಇವರು ಪಡ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ಇವರು ಮಾಡ್ತಿರೋ ಮಾಟ ಮಂತ್ರದಿಂದ ಆ ವ್ಯಕ್ತಿಯ ಕೈಕಾಲುಗಳು ಪ್ಯಾರಲೈಸ್ ಆಗಿದೆ. ಆದ್ರೆ ಡೆವರಲ್ ಮಾತ್ರ ಇನ್ನೂ ಗಟ್ಟಿಮುಟ್ಟಾಗಿ ಇರೋದಕ್ಕೆ ಕಾರಣ ಡೆವರಲ್ ಆ ವ್ಯಕ್ತಿ ಮೇಲೆ ಏನು ಕ್ಷುದ್ರ ಪ್ರಯೋಗ ಮಾಡಿ ಅವ್ರ ಶಕ್ತಿಯನ್ನೆಲ್ಲ ಇವ್ರು ಪಡ್ಕೊಳ್ತಾ ಇದ್ದಾರೆ ಅಂತ. ಇಷ್ಟು ವಿಷಯ ತಿಳ್ಕೊಂಡು ಅಲ್ಲಿಂದ ಹೊರಡ್ತಾರೆ. ಇದಕ್ಕೂ ಮುಂಚೆ ಅಂದ್ರೆ ಈ ಊರಿಗೆ ಫಸ್ಟ್ ಟೈಮ್ ಬಂದಾಗ ಒಂದು ಪೆಟ್ರೋಲ್ ಬಂಕ್ ಹತ್ರ ಹೋಗಿರ್ತಾಳೆ ಅಲ್ವಾ, ಅದೇ ಬಂಕ್ ಹತ್ರ ಹೋಗ್ತಾಳೆ. ಅಲ್ಲಿ ಇಟ್ಟಿಗೆ ಪುಡಿಯಲ್ಲಿ ಗೆರೆ ಹಾಕಿರೋದನ್ನ ಲಾಯರ್ಗೆ ತೋರಿಸಿ, ಈ ಊರಿನಲ್ಲಿ ಎಲ್ಲಾರು ಈ ತರ ಗೆರೆ ಹಾಕಿರ್ತಾರೆ, ಎಲ್ಲರಿಗೂ ಈ ಮಾಟ ಮಂತ್ರದ ಮೇಲೆ ನಂಬಿಕೆ ಇದೆ ಅಂತ. ಒಳಗಡೆ ಹೋಗಿ ನೋಡಿದ್ರೆ ಅಲ್ಲಿ ಕಾಣ್ದೇ ಇರೋ ಒಬ್ರು ವಯಸ್ಸಾದ ಲೇಡಿ ಇದ್ದಾರೆ. ಅವ್ರ ಹತ್ರ ಕೂಡ ರೆಕಾರ್ಡಿಂಗ್ಸ್ ಗಳು ಇರುವ ಕ್ಯಾಸೆಟ್ಸ್ ಇದೆ. ಇವಳಿಗೆ ಸಿಕ್ಕಿದ ರೆಕಾರ್ಡಿಂಗ್ಸ್ ಅದರಲ್ಲಿ ಬಂದ ವಾಯ್ಸ್ ಬಗ್ಗೆ ಹೇಳ್ತಾಳೆ. ಅಂದ್ರೆ ಮೇಡ್ ಆಗಿದ್ದ ಸಿಸೈಲ್ ಹೈಂಡ್ ಜಸ್ಟಿಫೈ ಬಗ್ಗೆ ಹೇಳ್ತಾಳೆ. 90 ವರ್ಷದ ಹಿಂದೆ ಈ ತರ ಒಬ್ಬ ವ್ಯಕ್ತಿ ಮಂತ್ರಗಳನ್ನ ಬರ್ದಿಟ್ಟಿದ್ದಾರೆ ಅಂತ. ಈಗ ಇವರು ಹೇಳ್ತಾರೆ, ಆಕ್ಚುಲಿ ಆ ಮಂತ್ರ ಯಾಕೆ ಮಾಡ್ತಾರೆ ಅಂದ್ರೆ ಇನ್ನೊಬ್ಬ ವ್ಯಕ್ತಿಯ ಆಯಸ್ಸನ್ನ ಕದಿಯೋದಕ್ಕೆ. ಇಟ್ಟಿಗೆ ಪುಡಿಯಿಂದ ಗೆರೆ ಹಾಕಿರೋದು ಯಾಕೆ ಅಂತ ಕೇಳ್ತಾಳೆ. ಈ ತರ ಗೆರೆ ಹಾಕಿದ್ರೆ ಮನೆ ಒಳಗಡೆ ಇರೋ ನೀವು ಸೇಫ್ ಆಗಿ ಇರ್ತೀರಾ. ನಿಮ್ಗೆ ಕೇಡು ಬಯಸೋರು ಯಾರೇ ಇದ್ರೂನು ಈ ಗೆರೆ ದಾಟಿ ಒಳಗಡೆ ಬರೋದಕ್ಕೆ ಆಗಲ್ಲ. ನಂಬಿಕೆ ಇಟ್ಟು ಇದನ್ನ ಮಾಡಿದ್ರೆ ಖಂಡಿತ ವರ್ಕೌಟ್ ಆಗುತ್ತೆ ಅಂತ. ಈಗ ಕನ್ಫ್ಯೂಸ್ ಮಾಡ್ಕೊಂಡು ಮನೆಗೆ ರಿಟರ್ನ್ ಬರ್ತಾ ಇದ್ದಾಳೆ. ಯಾರಿಗೂ ಗೊತ್ತಿಲ್ಲದೆ ಆ ಇಟ್ಟಿಗೆ ಪುಡಿಯನ್ನ ತಗೊಂಡು ಅವಳ ರೂಮ್ ನಲ್ಲಿ ಗೆರೆ ಹಾಕಿ ಒಳಗಡೆ ಇದ್ದಾಳೆ. ಈಗ ಹೊರಗಡೆ ಡೆವರಲ್ ಇದ್ದಾರೆ. ಈಗ ಡೆವರಲ್ ನ ಕರೀತಾಳೆ. ಇವಳಿಗೆ ಕೇಡು ಬಯಸದೆ ಇರೋರಾದ್ರೆ ಖಂಡಿತ ಸುಮ್ನೆ ಒಳಗಡೆ ಬರ್ತಾರೆ. ಇನ್ ಕೇಸ್ ಇವಳಿಗೆ ಕೆಟ್ಟದಾಗ್ಲಿ ಅಂತ ಬಯಸೋರಾದ್ರೆ ಒಳಗಡೆ ಬರೋದಕ್ಕೆ ಆಗಲ್ಲ. ಅದಕ್ಕೆ ಡೆವರಲ್ ಅವರ ಇಂಟೆನ್ಷನ್ ತಿಳ್ಕೊಳ್ಳೋದಕ್ಕೆ ಈ ಟೆಸ್ಟ್ ಮಾಡ್ತಾ ಇದ್ದಾಳೆ. ಇಲ್ಲಿ ನೋಡಿ, ಸೀಲಿಂಗ್ ಇಂದ ನೀರ್ ಸುರಿತಾ ಇದೆ, ಸ್ವಲ್ಪ ಬಂದು ನೋಡಿ ಅಂತ. ಆ ಗೆರೆ ನೋಡಿದ್ದ ಡೆವರಲ್ ಅದನ್ನ ನೋಡಿ ಒಳಗಡೆ ಬರ್ದೆ, ಇಲ್ಲಿಂದಾನೇ ನನ್ಗೆ ಕಾಣಿಸ್ತಾ ಇದೆ, ಬೆಳಗ್ಗೆ ಸರಿ ಮಾಡೋಣ ಅಂತ. ಒಳಗಡೆ ಬನ್ನಿ ಅಂತ ಕರೀತಾ ಇದ್ದಾಳೆ. ಆದ್ರೆ ಇವ್ರು ಬರ್ತಾನೆ ಇಲ್ಲ. ನನ್ಗೆ ಕಿಚನ್ ನಲ್ಲಿ ಕೆಲ್ಸ ಇದೆ ಅಂತ ಎಸ್ಕೇಪ್ ಆಗ್ತಾರೆ. ಸೊ ಕ್ಯಾರೋಲೈನ್ಗೆ ಡೆವರಲ್ ಮೇಲೆ ಡೌಟ್ ಶುರು ಆಗುತ್ತೆ. ಕಟ್ ಮಾಡಿದ್ರೆ ಕ್ಯಾರೋಲೈನ್ ಶುಗರ್ ನಲ್ಲಿ ಮತ್ತೊಬ್ಬರ ಔಷಧಿ ಮಿಕ್ಸ್ ಮಾಡ್ತಾ ಇದ್ದಾಳೆ. ಈಗ ಇಬ್ರು ಡಿನ್ನರ್ ಮಾಡ್ತಾ ಇದ್ದಾರೆ. ಯಾಕೆ ಟೀಗೆ ಶುಗರ್ ಮಿಕ್ಸ್ ಮಾಡದೆ ಕುಡಿತಾ ಇದ್ದೀರಾ ಅಂತ. ಇವತ್ತು ಯಾಕೋ ಶುಗರ್ ಬೇಡ ಅನ್ನಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಆಗ ಪವರ್ ಕಟ್ ಆಗುತ್ತೆ. ಕ್ಯಾಂಡಲ್ ತರೋದಕ್ಕೆ ಡೆವರಲ್ ಹೋಗ್ತಾರೆ. ಹೋಗುವಾಗ ಸೇಫ್ಟಿಗೆ ಅವರು ಕುಡಿತಾ ಇದ್ದ ಗ್ಲಾಸ್ ತಗೊಂಡು ಹೋಗ್ತಾರೆ. ಈ ಗ್ಯಾಪ್ ನಲ್ಲಿ ಕ್ಯಾರೋಲೈನ್ ಇನ್ನೊಂದು ಗ್ಲಾಸ್ಗೆ ಔಷಧಿನ ಮಿಕ್ಸ್ ಮಾಡ್ತಾಳೆ. ಅದೇ ಡ್ರಿಂಕ್ಸ್ ನ ಅವರು ಕುಡಿದಿದ್ರಿಂದ ಸ್ವಲ್ಪ ಹೊತ್ತಲ್ಲೇ ಅನ್ಕಾನ್ಶಿಯಸ್ ಆಗ್ತಾರೆ. ಅವ್ರ ಕೈಯಲ್ಲಿ ಒಂದು ಚೀಟಿ ಇದೆ, ಅದರಲ್ಲಿ ಮಂತ್ರಗಳನ್ನ ಬರ್ದಿದ್ದಾರೆ. ಅದರಲ್ಲಿ ಸೆಲ್ಫ್ ಡಿಫೆನ್ಸ್ ಗೋಸ್ಕರ ಬರ್ದಿರೋ ಮಂತ್ರಗಳಿದೆ ಅನ್ಸುತ್ತೆ. ಅನ್ಕಾನ್ಶಿಯಸ್ ಆಗೋದಕ್ಕೂ ಮುಂಚೆ ಆ ವ್ಯಕ್ತಿನ ನೀನು ಇಲ್ಲಿಂದ ಸೇವ್ ಮಾಡಿ ಕರ್ಕೊಂಡು ಹೋಗೋದಕ್ಕೆ ಆಗಲ್ಲ, ನನ್ನ ಕೂಡ ನಿನ್ನಿಂದ ಏನು ಮಾಡೋದಕ್ಕೆ ಆಗಲ್ಲ ಅಂತ ಹೇಳಿ ಅವ್ರ ಸುತ್ತ ಒಂದು ಚಾಕ್ ಪೀಸ್ ಇಂದ ವೃತ್ತ ಬರೀತಾರೆ. ಸೊ ಹಾಗಾದ್ರೆ ಈ ಮಂತ್ರ ಹೇಳಿದ್ರೆ ಈ ಮಂತ್ರ ಹೇಳೋ ವ್ಯಕ್ತಿಗೆ ಬೇರೆಯವರಿಂದ ಏನು ಮಾಡೋದಕ್ ಆಗಲ್ಲ ಅನ್ಸುತ್ತೆ. ಆದ್ರೆ ಆ ಮಂತ್ರ ಪೂರ್ತಿ ಹೇಳೋದಕ್ಕೂ ಮುಂಚೆನೆ ಕ್ಯಾರೋಲೈನ್ ಆ ಚೀಟಿನ ಕಿತ್ಕೊಂಡು ಆ ವಯಸ್ಸಾದ ವ್ಯಕ್ತಿನ ಹೊರಗಡೆ ಕರ್ಕೊಂಡು ಬರ್ತಾಳೆ. ಕಾರ್ನಲ್ಲಿ ಕೂರ್ಸಿ ಅಲ್ಲಿಂದ ಹೋಗೋದಕ್ಕೆ ಟ್ರೈ ಮಾಡ್ತಾಳೆ. ನೋಡಿದ್ರೆ ಗೇಟ್ ಲಾಕ್ ಆಗಿದೆ. ಆ ಗೇಟ್ ನ ಬ್ರೇಕ್ ಮಾಡ್ಕೊಂಡು ಹೋಗೋದಕ್ಕೆ ಟ್ರೈ ಮಾಡ್ತಾಳೆ. ಇದ್ರಿಂದ ಕಾರ್ ಪೂರ್ತಿ ಡ್ಯಾಮೇಜ್ ಆಗಿದೆ. ಕಾರ್ ಮೂವ್ ಆಗ್ತಾನೆ ಇಲ್ಲ.
ಅಷ್ಟರಲ್ಲಿ ಡೆವರಲ್ ಹುಡ್ಕೊಂಡು ಬರ್ತಾರೆ. ಆಗ ಕ್ಯಾರೋಲೈನ್ ಇವ್ರನ್ನ ಒಂದು ಶೆಡ್ ಒಳಗಡೆ ಹೈಡ್ ಮಾಡಿ ನೀವು ಇಲ್ಲೇ ಇರಿ, ನಾನು ಖಂಡಿತ ಮತ್ತೆ ಬಂದು ನಿಮ್ನ ಸೇವ್ ಮಾಡ್ತೀನಿ ಅಂತ ಹೇಳಿ ಅಲ್ಲಿದ್ದ ದೋಣಿಯಲ್ಲಿ ಎಸ್ಕೇಪ್ ಆಗ್ತಾಳೆ. ನೇರವಾಗಿ ಲಾಯರ್ ಮನೆಗೆ ಬರ್ತಾಳೆ. ಪೊಲೀಸ್ಗೆ ಇನ್ಫಾರ್ಮ್ ಮಾಡಿ ಫಸ್ಟ್ ಆ ಲೇಡಿನ ಅರೆಸ್ಟ್ ಮಾಡಬೇಕು, ನನ್ ಮೇಲೆನೆ ಅಟ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡಿದ್ರು, ಆ ವಯಸ್ಸಾದ ವ್ಯಕ್ತಿ ಹೆಲ್ಪ್ ಮೀ ಅಂತ ಒಂದು ಬಟ್ಟೆ ಮೇಲೆ ಬರ್ದಿದ್ರು ಅಲ್ವಾ, ಅದನ್ನ ಹುಡುಕಿ ತಗೊಂಡ್ ಬಂದಿದ್ದಾಳೆ. ಅದನ್ನ ಈ ಲಾಯರ್ಗೆ ತೋರಿಸ್ತಾಳೆ. ಸರಿ, 1 ನಿಮಿಷ ಇವರು ಬಂದೆ ಅಂತ ಹೇಳಿ ಫೋನ್ ನಲ್ಲಿ ಮಾತಾಡ್ತಾ ಇದ್ದಾರೆ. ಆಗ ಕ್ಯಾರೋಲೈನ್ ಟೇಬಲ್ ಮೇಲೆ ಇವಳು ಫೋಟೋ ಇರೋದನ್ನ ನೋಡ್ತಾಳೆ. ಇವಳು ಆ ಮನೆಗೆ ಕೆಲಸ ಹುಡ್ಕೊಂಡು ಬರೋದಕ್ಕೂ ಮುಂಚೆನೆ ಈ ಲಾಯರ್ ಇವಳನ್ನ ಫಾಲೋ ಮಾಡಿದ್ದಾನೆ ಅನ್ನೋದು ಗೊತ್ತಾಗುತ್ತೆ. ಆ ಸಂದರ್ಭದಲ್ಲೇ ಈ ಫೋಟೋಗಳನ್ನ ತೆಗ್ದಿದ್ದಾನೆ. ಅಷ್ಟೇ ಅಲ್ಲದೆ ಹಾವಿನ ಸಿಂಬಲ್ ಇರೋ ರಿಂಗ್ ಇದೆ. ಇದೇ ತರದ ರಿಂಗ್ ಅನ್ನ ಆ ಮನೆಯ ವೇಸ್ಟೇಜ್ ರೂಮ್ ನಲ್ಲಿ ನೋಡಿರ್ತಾಳೆ. ಅದು ಹೇಗೆ ಇಲ್ಲಿಗೆ ಬಂತು ಅಂತ ಡೌಟ್ ಶುರು ಆಗುತ್ತೆ. ಅದೇ ರೂಮ್ ನ ಕೀ ಹೋಲ್ ನಲ್ಲಿ ಬೇರೆ ಕೀಯಿಂದ ಕಟ್ಟಾಗಿದ್ದ ಪೀಸ್ ಸಿಕ್ಕಾಕೊಂಡಿರುತ್ತೆ ಅಲ್ವಾ, ಆ ಪೀಸ್ಗೆ ಮ್ಯಾಚ್ ಆಗೋ ತರ ಇನ್ನೊಂದು ಕೀ ಇಲ್ಲಿದೆ. ಸೊ ಇವಳಿಗೆ ಲಾಯರ್ ಮೇಲೆ ಡೌಟ್ ಶುರು ಆಗುತ್ತೆ. ಮೇ ಬಿ ಡೆವರಲ್ ಹಾಗೂ ಲಾಯರ್ಗೆ ಏನೋ ಲಿಂಕ್ ಇದೆ ಅಂತ. ಅಷ್ಟರಲ್ಲಿ ಲಾಯರ್ ಕ್ಯಾರೋಲಿನ್ ಮೇಲೆ ಅಟ್ಯಾಕ್ ಮಾಡ್ತಾನೆ. ಕತ್ತು ಹಿಸುಕಿದ್ರಿಂದ ಅನ್ಕಾನ್ಶಿಯಸ್ ಆಗ್ತಾಳೆ. ಅವಳನ್ನ ಕರ್ಕೊಂಡು ಅದೇ ಮನೆಗೆ ಬರ್ತಾನೆ. ಒಳಗಡೆ ಕರ್ಕೊಂಡು ಹೋದಾಗ ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡ್ತಾಳೆ. ಆದ್ರೆ ಲಾಯರ್ ಬಿಡ್ತಾನೆ ಇಲ್ಲ. ಡೆವರಲ್ ಕೇಳ್ತಾರೆ ನನ್ನ ಹಸ್ಬೆಂಡ್ ಎಲ್ಲಿ ಅಂತ. ಆಗ ಶೆಡ್ ನಲ್ಲಿ ಇರೋ ವಿಷಯ ಹೇಳಿದಾಗ ಅವರು ಹೊರಗಡೆ ಹೋಗ್ತಾರೆ. ಹೇಗೋ ಲಾಯರ್ ನ ಡೈವರ್ಟ್ ಮಾಡಿ ಆ ಮಾಟ ಮಂತ್ರ ಮಾಡಿದ್ದ ಇಟ್ಟಿಗೆ ಪುಡಿಯಿಂದ ಗೆರೆ ಹಾಕ್ತಾಳೆ. ಯಾವ ಕಡೆಯಿಂದಾನು ಒಳಗಡೆ ಬರಬಾರ್ದು ಅಂತ ಎಲ್ಲಾ ರೂಮ್ ಹತ್ರ ಗೆರೆ ಹಾಕ್ತಾಳೆ. ವಿಷಯ ಗೊತ್ತಾಗಿದ್ರಿಂದ ಲಾಯರ್ ಮಹಡಿ ವಿಂಡೋ ಇಂದ ಒಳಗಡೆ ಬರೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಅವನ್ ಮೇಲೆ ಅಟ್ಯಾಕ್ ಮಾಡಿ ಕೆಳಗಡೆ ಬೀಳಿಸ್ಬಿಡ್ತಾಳೆ. ಇನ್ನೇನು ಉಳಿದಿರೋ ಒಂದು ರೂಮ್ ಹತ್ರ ಗೆರೆ ಹಾಕ್ಬೇಕು ಅನ್ನುವಷ್ಟರಲ್ಲಿ ಡೆವರಲ್ ಇವಳ ಮೇಲೆ ಅಟ್ಯಾಕ್ ಮಾಡ್ತಾರೆ. ಈ ಜಗಳದಲ್ಲಿ ಕ್ಯಾರೋಲೈನ್ ಡೆವರಲ್ ನ ಕೆಳಗಡೆ ತಳ್ಳಿ ಬೀಳಿಸ್ಬಿಡ್ತಾಳೆ. ಇದರಿಂದ ಅವ್ರ ಕಾಲು ಮುರಿದು ಹೋಗುತ್ತೆ. ಇದನ್ನ ನೋಡಿ ಲಾಯರ್ಗೆ ತುಂಬಾ ಕೋಪ ಬರುತ್ತೆ. ಅವಳನ್ನ ಓಡಿಸ್ಕೊಂಡು ಬಂದಾಗ ಒಂದು ರೂಮ್ ಒಳಗಡೆ ಹೋಗಿ ಲಾಕ್ ಮಾಡ್ಕೊಳ್ತಾಳೆ. ನಂತರ ಪೊಲೀಸರಿಗೆ ಕಾಲ್ ಮಾಡಿ ಇಬ್ಬರಿಗೆ ಪೆಟ್ಟಾಗಿದೆ, ಆಂಬ್ಯುಲೆನ್ಸ್ ಜೊತೆಗೆ ಡಾಕ್ಟರ್ ಕೂಡ ಬೇಕು ಅಂತ. ಅಷ್ಟರಲ್ಲಿ ಕಾಲ್ ಕಟ್ ಆಗುತ್ತೆ. ಆಗ್ಲೇ ಒಂದು ವಿಷಯ ಸ್ಟ್ರೈಕ್ ಆಗುತ್ತೆ. ಆ ಡೆವರಲ್ ಕೈಯಲ್ಲಿದ್ದ ಪೇಪರ್ ನ ಕಿತ್ಕೊಂಡ್ ಬಂದಿರ್ತಾಳೆ ಅಲ್ವಾ, ಆ ಪೇಪರ್ ತಗೊಂಡ್ ಬಂದು ಅದ್ರಲ್ಲಿ ಬರ್ದಿರೋ ತರಾನೇ ಸರ್ಕಲ್ ನ ಹಾಕಿ ಕ್ಯಾಂಡಲ್ ಗಳನ್ನ ಹಚ್ತಾಳೆ. ನಂತರ ಮಂತ್ರ ಹೇಳೋದಕ್ಕೆ ಶುರು ಮಾಡ್ತಾಳೆ. ಅವಳು ಕೈ ಕುಯ್ಕೊಂಡು ಆ ರಕ್ತನ ಸರ್ಕಲ್ ನ 4 ಮೂಲೆಗೂ ಹಚ್ತಾಳೆ. ಆಮೇಲೆ ಮಂತ್ರ ಹೇಳಿ ರಿಚುವಲ್ ಕಂಪ್ಲೀಟ್ ಮಾಡ್ತಾಳೆ. ಸೊ ನಾನು ಈ ರಿಚುವಲ್ ನ ಕಂಪ್ಲೀಟ್ ಮಾಡಿದ್ದೀನಿ, ಇನ್ಮುಂದೆ ನನ್ನ ನಿಮ್ಮಿಂದ ಏನು ಮಾಡೋದಕ್ಕೆ ಆಗಲ್ಲ ಅಂತ. ಈಗ್ಲೇ ಟ್ವಿಸ್ಟ್, ಆಕ್ಚುಲಿ ಈ ಮಂತ್ರ ಸೆಲ್ಫ್ ಡಿಫೆನ್ಸ್ ಗೋಸ್ಕರ ಮಾಡೋದಲ್ಲ. ಸೊ ಇವರು ಕ್ಯಾರೋಲಿನ್ ನ ಫೂಲ್ ಮಾಡ್ಬಿಟ್ರು. ಆಕ್ಚುಲಿ ಈ ಮಂತ್ರ ಮಾಡಿದ್ರಿಂದ ಈ ಸರ್ಕಲ್ ಒಳಗಡೆ ಇರೋ ಕ್ಯಾರೋಲಿನ್ ಇಂದ ಎಸ್ಕೇಪ್ ಆಗೋದಕ್ಕೆ ಆಗಲ್ಲ. ಅಲ್ಲೊಂದು ದೊಡ್ಡ ಮಿರರ್ ಇದೆ, ಅದನ್ನ ಕ್ಯಾರೋಲಿನ್ ಮುಂದೆ ತಂದು ಇಡ್ತಾರೆ. ಆ ಮಿರರ್ ನಲ್ಲಿ 3 ಆತ್ಮ ಕಾಣಿಸ್ತಾ ಇದೆ. ಒಂದು ಆ ಚಿಕ್ಕ ವಯಸ್ಸಿನಲ್ಲಿ 90 ವರ್ಷದ ಹಿಂದೆ ಒಂದು ಹುಡುಗಿ ಇದ್ಲು ಅಲ್ವಾ, ಆ ಹುಡುಗಿಯ ಫೋಟೋ, ಅವ್ರನ್ನ ನೋಡ್ಕೊಳ್ಳೋದಕ್ಕೆ ಮೇಡ್ ಆಗಿದ್ದ ಲೇಡಿ ಅಂದ್ರೆ ಸಿಜೈಲ್ ಇದ್ರು ಅಲ್ವಾ, ಅವ್ರ ಫೋಟೋ ಅಂಡ್ ಡೆವರಲ್ ಫೋಟೋ ಕೂಡ ಇದೆ. ಕರೆಕ್ಟ್ ಆಗಿ ಮಿರರ್ ಕ್ಯಾರೋಲೈನ್ ಗೆ ಡಿಕ್ಕಿ ಹೊಡೆದಾಗ ಕ್ಯಾಂಡಲ್ಸ್ ಎಲ್ಲ ಕೆಟ್ಟು ಹೋಗುತ್ತೆ. ಅನ್ಕಾನ್ಶಿಯಸ್ ಆಗಿದ್ದ ಕ್ಯಾರೋಲೈನ್ ಗೆ ಎಚ್ಚರಿಕೆ ಆಗುತ್ತೆ. ಆಕ್ಚುಲಿ ಕ್ಯಾರೋಲೈನ್ ಸಿಗರೆಟ್ ಸೇದೋದಿಲ್ಲ, ಆದ್ರೆ ಈಗ ಸಿಗರೆಟ್ ಸೇದ್ತಾ ಇದ್ದಾಳೆ. ಈಗ್ಲೇ ಶಾಕಿಂಗ್ ಟ್ವಿಸ್ಟ್, ಇವಳ ದೇಹದಲ್ಲಿ 90 ವರ್ಷದ ಹಿಂದೆ ಮೇಡ್ ಆಗಿದ್ದ ಲೇಡಿಯ ಆತ್ಮ ಸೇರ್ಕೊಂಡಿದೆ. ಅಂದ್ರೆ ಸಿಜೈಲ್ ನ ಆತ್ಮ ಸೇರ್ಕೊಂಡಿದೆ. ಇಷ್ಟು ದಿನ ಡೆವರಲ್ ಬಾಡಿಲಿ ಸೇರ್ಕೊಂಡಿದ್ದ ಆ ಸಿಜೈಲ್ ಅವರ ಆತ್ಮ ಈಗ ಕ್ಯಾರೋಲಿನ್ ಬಾಡಿ ಒಳಗಡೆ ಸೇರ್ಕೊಂಡಿದೆ. ಅಂದ ಹಾಗೆ ಈ ಲಾಯರ್ ಯಾರಂದ್ರೆ 90 ವರ್ಷದ ಹಿಂದೆ ಇಬ್ರು ಮೇಡ್ಸ್ ಇದ್ರು ಅಲ್ವಾ, ಹಸ್ಬೆಂಡ್ ಅಂಡ್ ವೈಫ್. ಇವ್ರ ಹೆಸರು ಸಿಜೈಲ್ ಅಂಡ್ ಇವರು ಜಸ್ಟಿಫೈ. ಸೊ ವೈಫ್ ಆತ್ಮ ಕ್ಯಾರೋಲಿನ್ ದೇಹದಲ್ಲಿ ಇದ್ರೆ ಅವರ ಹಸ್ಬೆಂಡ್ ಆತ್ಮ ಈ ಲಾಯರ್ ದೇಹದಲ್ಲಿ ಇದೆ. ಕ್ಯಾರೋಲಿನ್ ಅವರ ಆತ್ಮ ಡೆವರಲ್ ಬಾಡಿ ಒಳಗಡೆ ಸೇರ್ಕೊಂಡಿದೆ. ಇವರಿಬ್ರು ಪರ್ಫೆಕ್ಟ್ ಪ್ಲಾನ್ ಮಾಡಿ ಕ್ಯಾರೋಲಿನ್ ನ ಇಲ್ಲಿಗೆ ಬರೋ ಹಾಗೆ ಮಾಡಿದ್ದಾರೆ. ಆಲ್ರೆಡಿ ಡೆವರಲ್ ಗೆ ಏಜ್ ಆಗಿರೋದ್ರಿಂದ ಸಿಜೈಲ್ ಅವರ ಆತ್ಮ ತುಂಬಾ ದಿನ ಅವ್ರ ಬಾಡಿಲಿ ಇರೋದಕ್ಕೆ ಆಗಲ್ಲ. ಸೊ ಅದಕ್ಕೆ ಪ್ಲಾನ್ ಮಾಡಿ ಕ್ಯಾರೋಲಿನ್ ನ ಇಲ್ಲಿಗೆ ಬರೋ ಹಾಗೆ ಮಾಡಿ ಅವಳ ಕೈಯಲ್ಲೇ ಈ ರಿಚುವಲ್ ಮಾಡಿಸಿದ್ರಿಂದ ಈಗ ಸಿಜೈಲ್ ಅವರ ಆತ್ಮ ಕ್ಯಾರೋಲಿನ್ ಒಳಗಡೆ ಸೇರ್ಕೊಂಡಿದೆ. ಆಕ್ಚುಲಿ ಇವರಿಬ್ರು ಹೀಗೇನೆ ಕಳೆದ 90 ವರ್ಷಗಳಿಂದ ದೇಹದಿಂದ ದೇಹಕ್ಕೆ ಪೊಸೆಸ್ ಆಗಿ ಜೀವನ ಮಾಡ್ತಾ ಇದ್ದಾರೆ. ಆಕ್ಚುಲಿ 90 ವರ್ಷದ ಹಿಂದೆ ಆ ಪಾರ್ಟಿಲಿ ಇಬ್ರು ಮಕ್ಕಳನ್ನ ಕೂರಿಸಿ ರಿಚುವಲ್ ಮಾಡುವಾಗ ಆ ಪಾರ್ಟಿಲಿ ಇದ್ದ ಎಲ್ಲಾರು ಬಂದು ಆ ಮಕ್ಕಳನ್ನ ಸೇವ್ ಮಾಡಿ ಇವರಿಬ್ಬರನ್ನ ಹ್ಯಾಂಗ್ ಮಾಡಿ ಸುಟ್ಟ ಹಾಕಿರ್ತಾರೆ ಅಲ್ವಾ. ಆದ್ರೆ ನಿಜವಾಗ್ಲೂ ಏನ್ ನಡೆದಿದೆ ಅಂದ್ರೆ ಆ ರಿಚುವಲ್ ಕಂಪ್ಲೀಟ್ ಆಗಿ ಆ ಮಕ್ಕಳ ದೇಹದೊಳಗಡೆ ಸಿಜೈಲ್ ಹಾಗೂ ಜಸ್ಟಿಫೈ ಸೇರ್ಕೊಂಡಿದ್ದಾರೆ. ಇದರಿಂದ ಆ ಇಬ್ರು ಮಕ್ಕಳ ಆತ್ಮ ಸಿಜೈಲ್ ಹಾಗೂ ಜಸ್ಟಿಫೈ ಬಾಡಿ ಒಳಗಡೆ ಸೇರ್ಕೊಂಡಿದೆ. ಅಂದ್ರೆ 90 ವರ್ಷದ ಹಿಂದೆ ಹ್ಯಾಂಗ್ ಮಾಡಿದಾಗ ಸತ್ತೋಗಿರೋದು ಸಿಜೈಲ್ ಹಾಗೂ ಜಸ್ಟಿಫೈ ಅಲ್ಲ, ಅವ್ರ ದೇಹಗಳು ಮಾತ್ರ ಸುಟ್ಟೋಗಿದೆ. ಆಕ್ಚುಲಿ ಆ ಸಂದರ್ಭದಲ್ಲಿ ಇವ್ರ ಬಾಡಿ ಒಳಗಡೆ ಸೇರ್ಕೊಂಡಿದ್ದ ಆ ಇಬ್ರು ಮಕ್ಕಳೇ ಸತ್ತೋಗಿರ್ತಾರೆ. ಈಗ ಸಿಜೈಲ್ ನೀನು ಓಕೆನಾ ಅಂತ ಲಾಯರ್ ದೇಹದಲ್ಲಿ ಇರುವ ಜಸ್ಟಿಫೈ ಕೇಳಿದಾಗ ಐ ಆಮ್ ಓಕೆ ಜಸ್ಟಿಫೈ ಅಂತ ಹೇಳ್ತಾಳೆ. ಇಷ್ಟು ದಿನ ಜಸ್ಟಿಫೈನ ಆತ್ಮ ಈ ಲಾಯರ್
ಬಾಡಿ ಒಳಗಡೆನೆ ಇತ್ತು, ಮುಂದೆ ಕೂಡ ಇರುತ್ತೆ. ಈಗ ಅನ್ಕಾನ್ಶಿಯಸ್ ಆಗಿದ್ದ ಡೆವರಲ್ಗೆ ಎಚ್ಚರಿಕೆ ಆಗುತ್ತೆ. ಈಗ ಇವರು ಡೆವರಲ್ ಅಲ್ಲ, ಕ್ಯಾರೋಲೈನ್. ಯಾಕಂದ್ರೆ ಈಗ ಇವ್ರ ದೇಹದಲ್ಲಿ ಇರೋ ಆತ್ಮ ಕ್ಯಾರೋಲೈನ್ದು. ನನ್ನ ಬಿಟ್ಬಿಡಿ ಅಂತ ರಿಕ್ವೆಸ್ಟ್ ಮಾಡ್ತಾಳೆ. ಆದ್ರೆ ಕ್ಯಾರೋಲೈನ್ ದೇಹದಲ್ಲಿ ಇರುವ ಸಿಜೈಲ್ ಅವರ ಆತ್ಮ ಏನೋ ಔಷಧಿನ ಇವಳ ಬಾಯಿಗೆ ಸುರಿಯುತ್ತೆ. ಅಷ್ಟರಲ್ಲಿ 911ಗೆ ಕಾಲ್ ಮಾಡಿದ್ರಿಂದ ಪೊಲೀಸರು ಹಾಗೂ ಆಂಬ್ಯುಲೆನ್ಸ್ ಬರುತ್ತೆ. ಅಷ್ಟರಲ್ಲಿ ಕ್ಯಾರೋಲೈನ್ ಫ್ರೆಂಡ್ ಬರ್ತಾಳೆ. ಈ ದೇಹದೊಳಗಡೆ ಇರೋ ಕ್ಯಾರೋಲೈನ್ ಫ್ರೆಂಡ್ ಜೊತೆ ಮಾತಾಡೋದಕ್ಕೆ ಟ್ರೈ ಮಾಡ್ತಾಳೆ. ಆದ್ರೆ ಔಷಧಿ ಕುಡಿಸಿರೋದ್ರಿಂದ ಇವಳಿಂದ ಮಾತಾಡೋದಕ್ಕೆ ಆಗ್ತಾನೆ ಇಲ್ಲ. ಇದೇ ಔಷಧಿನ ಇಷ್ಟು ದಿನ ಡೆವರಲ್ ಬಾಡಿಲಿ ಇದ್ದ ಸಿಜೈಲ್ ಅವರ ಆತ್ಮ ಈ ವ್ಯಕ್ತಿಗೆ ಕೊಟ್ಟಿರುತ್ತೆ. ಅದಕ್ಕೇನೆ ಅವರಿಂದ ಮಾತಾಡೋದಕ್ಕೆ ಆಗಿರೋದಿಲ್ಲ. ಇವರಿಬ್ಬರನ್ನ ಸ್ಟ್ರೆಚರ್ ನಲ್ಲಿ ಕರ್ಕೊಂಡು ಹೋಗ್ತಾರೆ. ಕ್ಯಾರೋಲೈನ್ ಸ್ವಲ್ಪ ದಿನ ಈ ಮನೇಲಿ ಇದ್ರು. ಆ ವಯಸ್ಸಾದ ಕಪಲ್ ನ ಚೆನ್ನಾಗಿ ನೋಡ್ಕೊಂಡಿದ್ದಾಳೆ. ಅದಕ್ಕೆ ಅವರು ಈ ಮನೇನ ಕ್ಯಾರೋಲಿನ್ ಹೆಸರಿಗೆ ಬರ್ದಿದ್ದಾರೆ ಅಂತ ಜಸ್ಟಿಫೈ ಕ್ಯಾರೋಲಿನ್ ಫ್ರೆಂಡ್ ಗೆ ಹೇಳ್ತಾನೆ. ಹೀಗೇನೆ ಇವರಿಬ್ರು ಪ್ರತಿಯೊಂದು ಬಾಡಿಗೆ ಪೊಸೆಸ್ ಆಗುವಾಗ ಈ ಮನೇನ ಬರ್ಸ್ಕೊಂಡಿರ್ತಾರೆ. ಕಳೆದ 90 ವರ್ಷಗಳಿಂದ ಹಿಂಗೇನೆ ಇವರಿಬ್ರು ರಿಚುವಲ್ ಮಾಡಿ ಜೀವಂತವಾಗಿ ಇದ್ದಾರೆ. ಈ ಕಡೆ ಡೆವರಲ್ ಬಾಡಿಲಿ ಕ್ಯಾರೋಲಿನ್ ಇದ್ರೆ, ಇವ್ರ ಬಾಡಿಲಿ ಆ ಲಾಯರ್ ಲೂಕ್ ಅವರ ಆತ್ಮ ಇದೆ. ಇದ್ರೊಂದಿಗೆ ಈ ಚಿತ್ರ ಎಂಡ್ ಆಗುತ್ತೆ. ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ತರದ ಥ್ರಿಲ್ಲಿಂಗ್ ವಿಡಿಯೋಗಳಿಗಾಗಿ ನಮ್ಮ ಸಿನಿಮಾ ಫ್ಯಾಕ್ಟ್ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಗಳನ್ನ ಆನ್ ಮಾಡಿ ಇಟ್ಕೊಳ್ಳಿ.